ವಿದ್ಯಾರ್ಥಿಗಳಿಂದ ತೆಂಗಿನಕಾಯಿ ಕಳ್ಳತನ ಮಾಡಿಸಿದ ಅಡುಗೆ ಸಿಬ್ಬಂದಿ ಮಾಲೀಕರಿಂದ ವಿದ್ಯಾರ್ಥಿಗೆ ಒದೆತ. ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸಿ ಸನ್ಮಾರ್ಗದಲ್ಲಿ ನಡೆಸಬೇಕಾದ ಹಾಸ್ಟೆಲ್ ಸಿಬ್ಬಂದಿಯೇ ವಿದ್ಯಾರ್ಥಿಗಳಿಗೆ ತಿಂಡಿಯ ಆಸೆ ತೋರಿಸಿ ಪಕ್ಕದ ತೋಟದಲ್ಲಿ ತೆಂಗಿನಕಾಯಿ ಕಳ್ಳತನ ಮಾಡಿಸಿರುವ ಆಘಾತಕಾರಿ ಘಟನೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿ ನಡೆದಿದೆ. ಯಡಿಯೂರಿನ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಹಾಸ್ಟೆಲ್ನ ಅಡುಗೆ ಸಿಬ್ಬಂದಿ ಕಮಲಮ್ಮ ಎನ್ನುವ ಆಕೆ ತನ್ನ ಮನೆಗೆ ತೆಂಗಿನಕಾಯಿ ಕೊಂಡೊಯ್ಯಲು ಸಂಚು ರೂಪಿಸಿದ್ದಳು ಎನ್ನಲಾಗಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ರುಚಿಯಾದ ತಿಂಡಿ ಕೊಡಿಸ್ತೇನೆ ಅಂತ ಆಸೆ ತೋರಿಸಿ ಪಕ್ಕದ ತೋಟದಿಂದ ತೆಂಗಿನಕಾಯಿ ಕದ್ದು ತರುವಂತೆ ಮಕ್ಕಳನ್ನು ಪ್ರಚೋದಿಸಿದ್ದಾಳೆ ಎನ್ನಲಾಗಿದೆ. ಅಡುಗೆ ಸಿಬ್ಬಂದಿಯ ಮಾತಿಗೆ ಮರುಳಾದ ವಿದ್ಯಾರ್ಥಿಗಳು ಪಕ್ಕದ ತೋಟಕ್ಕೆ ಹೋಗಿ ತೆಂಗಿನಕಾಯಿ ಕದೀತಾ ಇದ್ದಾಗ ತೋಟದ ಮಾಲೀಕ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಈ ವೇಳೆ ತೀವ್ರ ಆಕ್ರೋಶಗೊಂಡ ಮಾಲೀಕರು ವಿದ್ಯಾರ್ಥಿಯೊಬ್ಬನಿಗೆ ಕಾಲಿನಿಂದ ಒದ್ದು ದೈಹಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಹಾಸ್ಟೆಲ್ ವಿದ್ಯಾರ್ಥಿಗಳ ಸುರಕ್ಷತೆ ಹಾಗೂ ಶಿಸ್ತಿನ ಜವಾಬ್ದಾರಿ ಹೊರಬೇಕಾದ ವಾರ್ಡನ್ ರಾಮಚಂದ್ರ ಅವರ ನಿರ್ಲಕ್ಷ್ಯದ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸ್ಟೆಲ್ ಆವರಣದಲ್ಲಿ ಏನಾಗ್ತಾ ಇದೆ ಎಂಬ ಅರಿವು ವಾರ್ಡನ್ಗೆ ಇಲ್ಲವೇ? ಅಡುಗೆ ಸಿಬ್ಬಂದಿ ಮಕ್ಕಳನ್ನು ಕಳ್ಳತನಕ್ಕೆ ಬಳಸಿಕೊಳ್ತಾ ಇದ್ರು, ಇವರು ಮೌನ ವಹಿಸಿದ್ದೇಕೆ ಎನ್ನುವಂಥ ಪ್ರಶ್ನೆಗಳು ಈಗ ಮೂಡಿವೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ಈ ಹಾಸ್ಟೆಲ್ನಲ್ಲಿ ನಡೆದಿರುವ ಘಟನೆಯು ಪೋಷಕರಲ್ಲಿ ಆತಂಕ ಮೂಡಿಸಿದ್ದು, ಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡ ಅಡುಗೆ ಸಿಬ್ಬಂದಿ ಕಮಲಮ್ಮ ಹಾಗೂ ಕರ್ತವ್ಯ ಲೋಪ ಎಸಗಿರುವ ವಾರ್ಡನ್ ವಿರುದ್ಧ ಹಿರಿಯ ಅಧಿಕಾರಿಗಳು ತಕ್ಷಣವೇ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನು ಮಕ್ಕಳ ಮೇಲೆ ಹಲ್ಲೆ ನಡೆಸಿರುವ ತೋಟದ ಮಾಲೀಕರ ವರ್ತನೆಯು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜೋರಾಗಿ ಹೇಳು. ಏನ್ ಜೋರಾಗಿ ಹೇಳ. ಯಾರು ಕೊಡ್ತಾ ಇದ್ರು? ಯಾರು ಕೊಡ್ತಾ ಇದ್ರು? ಕಮಲಮ್ಮ ಆಂಟಿ. ಎಷ್ಟು ದಿವಸದಿಂದ ತಂದು ಕೊಡ್ತಾ ಇತ್ತು? ಹಿಂಡಿ ಇನ್ನೇನು ಊಟ? ಊಟ ಇಲ್ಲ. ಊಟನ ಅಲ್ಲೇ ತರ್ಸ್ಕೊಳಕೈತಿಲ್ಲ ಹೊತ್ತಿಗೆ. ಅವ್ರು ಯಾರ ಬಂದು ಕೊಟ್ಟಾಯ್ತಿದ್ರು ಏನ್ ಬಿರಿಯಾನಿ ಕೊಡೋರಾ? ಶುಕ್ರವಾರ ಬಿರಿಯಾನಿ ಕೊಟ್ಟಿದ್ರು. ಯುಗಾದಿ ಹಬ್ಬ ಮಾತ್ರ. ಆಮೇಲೆ ಇದು ಕೊಟ್ಟ ಅಷ್ಟೇ ಖಾರ ಬಿಸ್ಕತ್ತು ಮೊಟ್ಟೆ ಪಪ್ಸು ಈ ತರ ಕೊಡ್ತಾರೆ. ಜಾಸ್ತಿ ಬಿಸ್ಕತ್ ಜಾಸ್ತಿ ಕೊಡೋರು ಎಲ್ಲ ತಂದು ಕೊಟ್ಟು ನೀವು ಈ ತರ ಮಾಡಿ ಅಂತ ಹೇಳ್ಕೊಟ್ರು ಅವರು. ಬಾಯಿ ಬಿಟ್ಟು ಹೇಳ್ಬಿಡಿ, ಅವೇನ್ ಹೇಳ್ಬೇಕು ಹೇಳ್ಬಿಡಿ. ಕಾಯಿ ಎತ್ಕೊಂಬರಾಗ ಅಂತ ಅವಮ್ಮನ ಹೇಳ್ಕೊಂಡ್ ಕೊಟ್ಟಿದ್ದೆ. ಸುಳ್ಳು ಹೇಳೋದಲ್ಲ, ಪೊಲೀಸ್ನವ್ರು ಬಂದಿರ್ತಾರೆ ನೋಡು, ಅವಾಗ ಗೊತ್ತಾಗ್ತದೆ. ಯಾರು ಹೇಳಿದ್ ನಿಮ್ಗೆ ಕಾಯಿ ಕದ್ದಿದೆ ಅಂತ? ಕದಿಯಕ್ಕೆ ಯಾರು ಹೇಳಿರೋದು? ಯಾವ ಆಂಟಿ ಹೆಸರು ಹೇಳು. ಹೇಳಲಿ. ಕಮಲಮ್ಮ ಆಂಟಿ. ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಾ? ಎಷ್ಟು ದಿನ ಕದೀತಾ ಇದ್ರು? 4-5 ದಿನ. ಕಾಯಿ ಏನ್ ಮಾಡ್ತಾ ಇದ್ದೀರಾ? ಅವಂಟಿ ತಿನ್ನಕ್ಕೆ ಕೊಡ್ತೀನಿ, ಮಿಕ್ಕಿದ್ದು ನಮ್ ಕೊಡ್ತೀನಿ. ಅವೆಲ್ಲ ಕಾಯಿ ಏನದು ಗೊತ್ತಿಲ್ಲ. ಎಲ್ಲಿ ಗೊತ್ತಿಲ್ಲ? ಎಲ್ಗೋದ ಕಾಯಿ? ಗೊತ್ತಿಲ್ಲ ಅಂದ್ರೆ ಎಲ್ಗ ಹೋದ ಕಾಯಿ? ಇಲ್ವಂತೆ. ಅವ್ನು ರಾತ್ರಿ ಎದ್ರಿ ಯಾರು ಕಂಡ್ರದು? ಅವ್ನು ಅಂಟಂದ್ರೆ ಯಾರು ಹೊಣೆ? ಬಾಯ್ ಬಿಡ. ಬಾಯ್ ಬಿಡ ನೀನು. ಕಿಟ್ಟಿನ ಇದಾರೆ. ಫುಲ್ ಕವರ್ ವಾರ್ಡನ್ ಸೇರ್ಸ್ ಮಾಡ್ರಿ. ಅಲ್ಲ ವಾರ್ಡನ್ ಮತ್ತೆ ಇದು ಗ್ರೂಪ್ ಸೇರ್ಸ್ ಮಾಡಿ. ಯಾರು ಹೇಳ್ಕೊಡಿದ್ ನಿನ್ಗೆ? ವಾರ್ಡನ್ ಸರ್ ಜವಾಬ್ದಾರಿ ಬೇಕು. ಭಯ. ಇದು ಗಾರ್ಡನ್ ಅಂದ್ರೆ ಏನಾಯ್ತು ಯೋಚನೆ ಮಾಡಿ. 3 ದಿವಸದಿಂದ ಹೋಯ್ತಾ ಇದ್ದೀರಾ ತೋಟಕ್ಕೆ? ಎಷ್ಟ್ ಕಾಯಿ ಕದ್ದಿದ್ರು? ಕಾಯಿ ಏನಾದ್ರು ಮಿಕ್ಕಿದ ಹೋಲಿ? ಕಾಯಿ ಏನ್ ಮಾಡಿದ್ರಿ? ಎಲ್ಲ ಕಾಯಿ ಹೆಂಗ್ ತೊಗೊಂಡಿದ್ದಾವ ಆಂಟಿ ಕಾಯಿ ಆಚೆಗೆ? ಇಲ್ಲಿ CC ಕ್ಯಾಮ್ರಾ ಇಲ್ವಾ? ಹೆಂಗ್ ಹೋಯ್ತದ ಹೊರಗಡಿಕೆ? ಹೊರಗಡಿಕೆ ಹೆಂಗ ಹೋಯ್ತದ ಕಾಯಿ? ಎತ್ಕೊಳ ತಂಗಿನ ಮಟ್ಟ ಅವ್ರೆ ಬಾಯ್ ಬಿಡ್ತಾರ. ಈ ನಮ್ಮ ಮಕ್ಳು ಇವತ್ತು ಇಷ್ಟ ಆಯ್ತು, ನಾಳೆ ಇನ್ನೊಂದಾಯ್ತು, ಇನ್ನೊಂದು ನಾಡ್ದು ಇರೋ ಮನೆಗಳೆಲ್ಲ ಹಾಳು ಮಾಡಕ್ ಶುರು ಮಾಡ್ತಾರ. ಗೊತ್ತಿಲ್ಲ. ಕದ್ದಿರೋದ್ ಗೊತ್ತು, ಎಷ್ಟ್ ಕಾಯಿ ಕದ್ದಿರೋದ್ ಗೊತ್ತಿಲ್ಲ. ನೀವಿಬ್ರೇನೋ ಬೇರೆ ಬೇರೆ ಯಾರ್ಯಾರು ಹೋಗಿದ್ರ ಸರ್? CC ಕ್ಯಾಮ್ರಾ ತೆಗೆದು ನಡೀರಿ ಸರ್. 3 ದಿನ ಮಾಡೋರೆ ಅಂದ್ರಲ್ಲ, ಎಷ್ಟು ಚೆಕ್ ಮಾಡಿ. CC ಕ್ಯಾಮ್ರಾ ಚೆಕ್ ಮಾಡ್ರಿ ಸರ್. ಹೊರಗಡೆ ಇಲ್ವಾ ಹಿಂದಕ್ಕೆ? ಯಾರ ಅಮ್ಮ ಕಾಯಿ ಎಲ್ಲ ಸೋದು ಅಂತ ನಾವ್ ಕೇಳ್ತಿರೋದು. ನೀವು ಕಾಯಿ ವಾಂಟಿಗೆ ಎಲ್ಲಿ ಕೊಡ್ತಿರೋ? ಅವಾಂಟಿ ಕೈ ಕೊಟ್ಬಿಟ್ಟು ಬರ್ತಿದ್ವಿ. ವಾಂಟಿ ತಗೊಂಡದ್ ಎಲ್ಲ ಸೋಯ್ತಿ ತಗೊಂಡು ಆಚೆಗೆ ಹಿಂಗೆ ತಗೊಂಡು ಹೋಗ್ಬೇಕು. CC ಕ್ಯಾಮ್ರಾ ತೆಗಿಬನ್ನಿ ಸರ್ ನೀವು. ಹಿಂದೆಗಡೆ ಹಿಂದೆ ವರ್ಕ್ ಮಾಡೋ ಕ್ಯಾಮ್ರಾ ಹಿಂದೆಗಡೆ